ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಮಾಡ್ಕೊಳ್ಳೋದಕ್ಕೋಸ್ಕರ ಮನೆಯವ್ರ ಹೆಸರಲ್ಲಿ ಪೂಜೆನಾ? ಪೂಜೆ ಮಾಡಿಸೋದ್ರಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಮಾಡಿಸ್ಲಿ. ಆದರೆ ಈ ವಿಚಾರ ಸೌಂದರ್ಯಂಗೆ ಗೊತ್ತಾ ಅನ್ನೋದು ನನ್ನ ಪ್ರಶ್ನೆ. ಗೊತ್ತಿದೆ ಅಪ್ಪ, ಅವ್ರ ಅತ್ತಿಗೆ ಹತ್ರ ಮಾತಾಡುವಾಗ ನಾನು ಅಲ್ಲೇ ಇದ್ದೆ. ಅದಕ್ಕೆ ಪರ್ಮಿಷನ್ ತೊಗೊಂಡ್ಮೇಲೆ ಎಲ್ಲರ ಹತ್ರ ಹೇಳ್ತಾ ಇರೋದು. ಏನಮ್ಮ ಸೌಂದರ್ಯ, ಈ ಪೂಜೆಗೆ ನಿನ್ನ ಒಪ್ಪಿಗೆ ಇದೆ ತಾನೆ? ನನಗಿದೆಲ್ಲ ಇಷ್ಟ ಆಗಲ್ಲ, ನಾನು ಬರಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಎಲ್ಲಿ ಬಿಡ್ತೀರಾ? ಬರಲೇಬೇಕು ಅಂತ ಹಠ ಹಿಡಿತೀರಾ. ಫಸ್ಟ್ ರೀಸನ್ ಹೇಳಿ. ನನಗಿಷ್ಟ ಇದ್ರೆ ನೀವು ಹೇಳ್ದಂಗೆ ರೆಡಿ ಆಗ್ತೀನಿ, ಇಲ್ಲ ಅಂದ್ರೆ ಆಗಲ್ಲ. ನೋಡಿದ್ರೇನ್ರಿ ಇವಳ ಅಹಂಕಾರನ? ನೀನು ಸ್ವಲ್ಪ ಸುನ್ನಿತ್ಯ, ನಾವು ಮಾತಾಡ್ತಿಲ್ವಾ? ನಾವಿಬ್ರು ನಿನಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನಾಳೆ ನೀನು ನೋಡೋಕ್ಕೆ ಅಂತ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಸಾಧ್ಯ ಆದರೆ ಸೀರೆ ಉಟ್ಕೊಂಡ್ರೆ ಒಳ್ಳೇದು. ಉಟ್ಕೊಂಡ್ರೆ ಅಂತ ಯಾಕೆ ಹೇಳ್ತೀರಾ? ಉಟ್ಕೊಳ್ಳೇಬೇಕವಳು. ಯಾರನ್ನ ಕೇಳಿ ನನ್ನ ಮದುವೆ ಬಗ್ಗೆ ಡಿಸಿಷನ್ ತಗೊಳ್ತಿದ್ದೀರಾ ಡ್ಯಾಡ್? ಅಲ್ಲ ಮಗಳೇ, ನಿನ್ಗೂ ಮದುವೆ ವಯಸ್ಸಾಗಿದೆ ತಾನೆ, ಅದಕ್ಕೆ ನಾವು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರಲ್ಲೇನು ತಪ್ಪು? ಬಟ್ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಏನು ಹೇಳ್ತಾ ಇದೆಯಾ? ಹೌದು, ನನ್ಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಡ್ಯಾಡ್. ಹೀಗಂದ್ರೆ ಹೇಗಮ್ಮ? ನಿನಗೂ ಮದುವೆ ವಯಸ್ಸಾಗಿದೆ. ಮದುವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋದ್ ಬಿಟ್ಟು ಊರ್ ಸುತ್ತಕ್ ಬಿಟ್ಟಿದ್ದಾರೆ ಅಂತ ಊರ್ನವ್ರು ಆಡ್ಕೊಳಲ್ವಾ? ಜನರು ಆಡ್ಕೋತಾರೆ ಅಂತ ನಾನ್ ಮದ್ವೆ ಆಗಕ್ ಆಗಲ್ಲ. ಮಗಳೇ, ನಿನ್ ಮನ್ಸಲ್ಲಿ ಆ ನರಸಿಂಹ ಇಲ್ಲ ತಾನೆ? ಡ್ಯಾಡ್ ಏನ್ ಹೇಳ್ತಿದ್ದೀರಾ? ನಾನು ಹೋಗಿ ಹೋಗಿ ಅವನನ್ನ ಇಷ್ಟಪಡ್ತೀನ? ನೋ ವೇ. ಸರಿ, ಬೇರೆ ಯಾರಾದ್ರೂ ನಿನ್ ಮನ್ಸಲ್ಲಿ ಇದಾರ ಹೇಳು. ಇಲ್ಲ ಡ್ಯಾಡ್. ಮತ್ತೆ ಯಾಕೆ ಮದುವೆ ಆಗೋದಕ್ಕೆ ಪ್ರಾಬ್ಲಮ್ ಏನು? ಅವಳನ್ನೇನ್ರಿ ಗೋಗರಿಯೋದು? ನೀವು ಹುಡುಗನ ಕಡೆಯವ್ರನ್ನ ಕರ್ಸಿ. ಮತ್ತೆ ಅವಳು ಇನ್ನೂ ಏನು ಹೇಳ್ತಾನೆ ಇಲ್ವಲ್ಲ? ಅಲ್ಲ ರೀ, ಕೋಳಿನ ಕೇಳಿ ಯಾರಾದ್ರೂ ಮಸಾಲೆ ಹರಿತಾರ? ನೋಡು, ನಾಳೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ, ನೀನ್ ರೆಡಿ ಆಗ್ಬೇಕಷ್ಟೇ. ಬನ್ರಿ. ಹಾ ಮಾವ, ಒಪ್ಪಿಗೆ ಇದೆ. ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆ ಎಲ್ಲರೂ ಪೂಜೆಗೆ ಹೋಗೋಣ. ಸುಕ್ಕು, ಹೋಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊ ಹೋಗೆ. ಪೂಜೆ ಮಾಡ್ಬೇಕು ಅನ್ಕೊಂಡಿರೋದು ಅವಳು, ನಾನಲ್ಲ. ಅಯ್ಯೋ, ಅವಳಿಗೆ ಹೆಲ್ಪ್ ಮಾಡು ಅಂತಂದೆ, ಅದ್ಯಾಕೆ ಹುಬ್ಗಂಟು ಹಾಕೊಂಡು ಕೂತಿದ್ಯಾ? ಪೂಜೆ ಮಾಡಿಸ್ಬೇಕು ಅಂದಿರೋಳಿಗೆ ಅರೇಂಜ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಿರಲ್ವಾ? ಮದ್ವೆ ಅಂತೆ ಮದ್ವೆ. ಅವಳನ್ನ ಮದ್ವೆ ಆಗೋದಕ್ಕೆ ಅವಳನ್ನ ದೊಡ್ಡ ಹೀರೋಯಿನ. ಇವಳ ಹತ್ರ ಏನಿದೆ ಅಂತ ನಾನು ಇವಳು ಮದುವೆ ಆಗ್ಬೇಕು? ಯಾವತ್ತಿಲ್ದಿರೋ ಪ್ರೀತಿ ಇವತ್ತು ತೋರಿಸ್ತಾ ಇದ್ದಾಳಂದ್ರೆ ಪಕ್ಕ ಪಕ್ಕ ಏನೋ ದೊಡ್ಡ ಸ್ಕೆಚ್ ಹಾಕಿರ್ಬೇಕು ಇವಳು. ಅದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾಳೆ. ಅಲ್ಲ, ನನಗೂ ಇಷ್ಟ ಇರ್ಬೇಕಲ್ಲ. ನನ್ನ ಲೈಫಲ್ಲಿ ಕೈ ತಪ್ಪೋಗಿರೋ ಏಕೈಕ ಪ್ರಾಜೆಕ್ಟ್ ಅಂದ್ರೆ ಅದು ಅವಳೇ. ಇವಳನ್ನ ಬೆಂಗಳೂರು ಕರ್ಕೊಂಬಂದಾಗ್ಲೇನೆ ಒಳ್ಳೆ ರೇಟಿಗೆ ಸೇಲ್ ಮಾಡಿ ಕೈ ತೊಳ್ಕೊಬೇಕಾಗಿತ್ತು. ನಾನೇ ಮುಟ್ಟಾಳ. ದುಡ್ಡಿನ ಆಸೆಗೆ ಎಲ್ಲ ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀನಿ. ಇವಳು ಸವಾಸ ಸಾಕು. ಅವಳು ಎಲ್ಲಿರ್ತಾಳೋ ಇರಲಿ, ಏನು ಮಾಡ್ತಾಳೋ ಮಾಡಲಿ. ಸ್ವಲ್ಪ ದಿನ ಬಿಟ್ಬಿಟ್ಟು ಮನೆಗೆ ಹೋಗಿ ಎಲ್ಲ ಸಾಮಾನು ಎತ್ಕೊಂಡ್ಬಂದ್ಬಿಡ್ತೀನಿ. ಅರ್ಚಕ್ರೆ, ಇವತ್ತು ನಮ್ಮ ಹಿರಿ ಸೊಸೆ ಹೆಸರಲ್ಲಿ ನಡೀತಿರೋ ಪೂಜೆ ತುಂಬಾ ಮಹತ್ವವಾದ್ದು ಅಂತ ನನ್ನ ಕಿರಿ ಸೊಸೆ ಹೇಳಿದ್ಲು. ಆದ್ರೆ ಅದು ಯಾವ ಪೂಜೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ತಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ನಡೀತಿರೋ ಪೂಜೆ ಏನು ಅಂತ ಹೇಳ್ಬೋದಾ? ನಿಮ್ಮ ಹಿರಿ ಸೊಸೆ ಸಂತಾನ ಭಾಗ್ಯಕ್ಕಾಗಿ ನಡೆಸ್ತಿರೋ ವಿಶೇಷ ಪೂಜೆ ಇದು. ನಮಸ್ತೆ ಮೇಡಮ್, ಪೂಜೆ ನಿಮ್ಮ ಹೆಸರಲ್ಲಿ ಅಲ್ವಾ ನಡೀತಿರೋದು? ಹೌದು. ಎಲ್ಲ ಒಳ್ಳೇದಾಗ್ಲಿ ಮ್ಯಾಮ್.
ಅಲ್ವಾ ಸೌಂದರ್ಯ ಅಂದ್ರೆ. ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೇಡಮ್, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಈ ಪೂಜೆ ಮಾಡ್ತಿದ್ದೀರ ಅಂದ್ರೆ ಆದಷ್ಟು ಬೇಗ ನೀವು ತಾಯಿ ಆಗ್ತೀರಾ ಬಿಡಿ. ಏನು ಹೇಳ್ತಾ ಇದ್ದೀರಾ ಪುರೋಹಿತರೆ? ನಿಮ್ಮ ಮಾತು ಕೇಳಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ದೀಪ ನಮ್ಗ್ಯಾರಿಗೂ ಹೇಳ್ದೆ ಇಂಥ ಒಳ್ಳೆ ಕೆಲಸ ಮಾಡಿದಾಳ. ನನಗೆ ನಂಬೋಕೆ ಆಗ್ತಾ ಇಲ್ಲ. ನಿಮ್ಗೆ ಸಿಕ್ಕಿರೋ ಸೊಸೆ ಅಷ್ಟು ಒಳ್ಳೆ ಮನ್ಸಿರೋಳು. ಅಲ್ಲ ಬಾವ, ಸೌಂದರ್ಯಂಗ್ ಒಂದು ಮಾತು ಹೇಳ್ದೆ ಅವಳು ಹೇಗೆ ಪೂಜೆ ಮಾಡಿಸ್ತಾಳೆ? ಇದು ತಪ್ಪಲ್ವಾ? ಸಂತಾನ ಭಾಗ್ಯ ಹೇಳಿ ಕೇಳಿ ಬರಲ್ಲಮ್ಮ, ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮನೆ ಹಿರಿ ಸೊಸೆ ತನ್ನ ಮೈದನಿಗೋಸ್ಕರ ಇಷ್ಟು ವರ್ಷ ಇನ್ನೂ ತಾಯಿ ಆಗಿಲ್ಲ, ಅವನನ್ನೇ ಮಗು ತರ ಸಾಕೊಂಡಿದ್ದಾರೆ. ಅವರು ತಾಯಿ ಆಗ್ಬೇಕು ಅಂತ ನನ್ನ ಆಸೆ ಅಂತ ದೀಪ ಕೇಳ್ಕೊಂಡ್ರು. ಹಾಗಿರುವಾಗ ಈ ವಿಷಯ ನಿಮ್ಮ ಹಿರಿ ಸೊಸೆಗೆ ಹೇಳಲಿಲ್ಲ ಅಂದ್ರೆ ಹೇಗೆ ತಪ್ಪಾಗುತ್ತೆ? ಅದು ಹಾಗಲ್ಲ ಪುರೋಹಿತ್ರೆ, ನಮ್ಮ ಸೌಂದರ್ಯಂಗೆ ತಾಯಿ ಆಗೋದೇ ಇಷ್ಟ ಇಲ್ಲ. ತನ್ನ ಮೈದ್ನ ಚಿರುನೆ ತನ್ನ ಸರ್ವಸ್ವ ಅನ್ಕೊಂಡಿದ್ದಾಳೆ. ಹಾಗಿರ್ಬೇಕಾದ್ರೆ ಈ ವಿಷಯನ ಮುಚ್ಚಿಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ವಿಷಯ ಗೊತ್ತಾದ್ರೆ ಸೌಂದರ್ಯ ಚಿರು ಇಬ್ರು ಖುಷಿ ಪಡ್ತಾರೆ. ನೀ ಸುಮ್ಮನೆ ಸುಕ್ಕು.